ಆದರೆ ವಾಪಸ್ ಪಡೆದುಕೊಂಡು ಮತ್ತೆ ಎಲ್ಲ ರಾಜ್ಯಗಳ ಸರ್ಕಾರಗಳು ಯಾವಾಗ ಯೋಜನೆ ಕಾಯ್ದೆ 1990 ಹೋರಾಟ ಮಾಡಿ ಚರ್ಚೆ ಮಾಡಿ ಏಕಪಕ್ಷವಾಗಿ ರೈತ ಪಾಲಕ್ಕೆ ಸ್ವಲ್ಪ ನ್ಯಾಯ ಸಿಗುತ್ತೆ ರಾಜ್ಯದ KDB ಆಗ್ತದೆ ಮತ್ತು ನಗರಾಭಿವೃದ್ಧಿ ಆಗ್ತದೆ ಬೇರೆ ಯಾರು ಸ್ವಾಧೀನಪಡಿಸಿದ್ದಾರೆ. ಇವತ್ತು ಬೆಂಗಳೂರು ಸುತ್ತಮುತ್ತ ದೇವನಹಳ್ಳಿ ಒಂದು ಆಯ್ತು ಗೆದ್ದಿದ್ದೀವಿ. ಇಲ್ಲಿ ಚಂದ್ರ ಇದು ಬಿಡದಿ ಸುತ್ತಮುತ್ತ ಮತ್ತು ಇಲ್ಲಿ ಆನೇಕಲ್ಲಲ್ಲಿ ತುಮಕೂರು ಅಲ್ಲಿ ಬಳ್ಳಾರಿಯಲ್ಲಿ ಮತ್ತು ಇಲ್ಲಿ ಕಾರವಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿ ಮುಂದಾಗಿದ್ದಾರೆ. ಅದರಿಂದ ನಾವು ಹೋರಾಟವನ್ನು ಸಮಿತ ಹೋರಾಟ ಒತ್ತಾಸೆ ನೀಡುತ್ತೆ. ರಾಜ್ಯ ಸರ್ಕಾರ ಅವುಗಳನ್ನು ವಾಪಸ್ ಗೊತ್ತಾಯ ಇದೆ. ಎಲ್ಲಿ ನೋಡಿ ಈಗ ಗಣಿಗಾರಿಕೆ ನೋಡಿ, ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಹೇಳ್ತಾರೆ ಈ ಬಳ್ಳಾರಿ ಬೆಟ್ಟಗುಡ್ಡಗಳನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ಎಲ್ಲ ಪುನಶ್ಚೇತನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಆದರೆ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಡ್ತಾರೆ. ಈ ಕಡೆ ವೆಸ್ಟರ್ನ್ ಘಾಟ್ ಮೇಲೆ ಎಲ್ಲವೂ ಕೂಡ ಈ ಸರ್ಕಾರಗಳು ಇನ್ನೂ ಬೇರೆ ಬೇರೆ ಎಲ್ಲ ರೈತರು ಕಾರ್ಮಿಕರು ಜನ ವಿದ್ಯಾರ್ಥಿ ಎಲ್ಲ ಜನಪಡಿಕೆ ಈ ಮುಂದೆ ನಿಜವಾದ ಕೆಲಸ ಮಾಡಬೇಕು ಎಲ್ಲ ಮಾಡಿದ್ರೆ ಒಳ್ಳೆಯ ಸರ್ಕಾರ ಕೂಡ ಆಲೋಚನೆ ಮಾಡ್ತಾರೆ. ಆಗತ್ತಪ್ಪ ಪೂರ್ಣಪ್ಪ ಆಗಿಲ್ಲ 70% ಸತ್ತೋಗಿದೆ ಮಾಡುವಂಥ ಇಂಡಿಯಾದಲ್ಲಿ ಮಾಡ್ತಾರೆ. KIDB ಅವರು ರೈತರಿಗೆ ಒಂದು ಬೆಲೆ ನಿಗದಿ ಮಾಡದೆ ಆದರೆ RTC ನಂಬರ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. KIDB ಅಂತ ಅವ್ರು ಸೂಪರ್ CM ತರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನು ಇಂಡಸ್ಟ್ರಿಯಲ್ಲೂ ಪರ ರೈತರ ಪರ ಪರ ಮಾಡ್ತಾರೆ. ಹೋರಾಟ ಮಾಡಿದ್ರು ಸರ್ಕಾರ ಪುಟ್ಟಪ್ಪಾಗಿ ಮುಂದಕ್ಕೆ ಹಾಕುವಾಗ ತಕ್ಷಣ ಕ್ಯಾಬಿನೆಟ್ ನಾಳೆ ದೇವನಹಳ್ಳಿ ಹೋರಾಟದ ಪ್ರಕ್ರಿಯೆಯನ್ನ ಇಮಿಡಿಯೇಟ್ ಆಗಿ ಒತ್ತಾಯ ಮಾಡ್ತೀವಿ. ಮತ್ತೆ ಹೋರಾಟ ಸಂಡೂರಲ್ಲಿ ನೋಡಿ ಈಗ ಕೈಗಾರಿಕೆಗಳು ಅರಣ್ಯ ಭೂಮಿ ಜೊತೆ ಇದೆಯಲ್ಲ, ರೈತರಿಗೆ ಭಾಳ ಗಲಾಟೆ ಮಾಡಿದ್ದಾರೆ. ಅದನ್ನು ಕೂಡ 12 ಗಂಟೆಗಳ ಕಾಲ ಕೆಲಸ ಮಾಡಬೇಕನ್ನುವಂಥ ಕಾನೂನನ್ನು ತರ್ತಾ ಇರಬೇಕಂದ್ರೆ ಇದು ಮನುಷ್ಯ ಬೆಂಬಲ ಮಾಡುವಂಥದ್ದು ರಾಕ್ಷಸರಿಗೆ ಹೇಳಬೇಕಾಗ್ತದೆ. ಇದು ಸಂಪೂರ್ಣವಾಗಿ ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಮತ್ತು ಎಲ್ಲ
ರಾಜ್ಯದಲ್ಲಿ SIR ವಿಷಯದಲ್ಲಿ ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಅಲ್ಲಿ ಟಿವಿ ತಗೊಂಡಿದ್ದಾರೆ ಮತ್ತು ತಮಿಳುನಾಡಲ್ಲಿ ಸ್ಟಾಲಿನ್ ತಗೊಂಡಿದ್ದಾರೆ ಡಿಸಿಷನ್. ರಾಜ್ಯದಲ್ಲಿ ಏನು ಮಾತಾಡಿಲ್ಲ. ನೀವು ಬಂದಿದ್ದೀರಾ ಸರ್ಕಾರ ಇನ್ನು ಹೊಸದಾಗಿ ಹೋರಾಟ ಮಾಡ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ 30 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಇಷ್ಟು ಹೋರಾಟಗಳು ನಡೆಸಿದ್ರು ಕೂಡ ರೈತರಿಗೆ ಯಾವುದು ಜಯ ಸಿಕ್ಕಿಲ್ಲ. ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ರೈತರನ್ನು ಒಕ್ಕಲೆಬ್ಬಿಸಿ ಆ ಜಮೀನನ್ನು ಕಬ್ಜೆ ಮಾಡಿ ಭೂತ ಬಳಕೆ ಮಾಡಬೇಕು ಅಂತ ಕಾರ್ಪೊರೇಟ್ ಶಕ್ತಿಗಳ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ನಾವೊಂದು ಬ್ರೇಕ್ ಹಾಕಬೇಕು, ಅದನ್ನು ನಿಲ್ಲಿಸಬೇಕು ಅಂತೇಳಿ ನಾನು ಇವ್ರ ಪರವಾಗಿ ಬಂದಿದ್ದೇನೆ. ಒಕ್ಕಲತನದಲ್ಲಿ ಇವತ್ತು ಕೂಡ ಲಾಭದಾಯಕವಾಗಿ ಉದ್ದಿಮೆ ಆಗಿಲ್ಲ. ಇಲ್ಲಿವರೆಗೆ MSP ಗ್ಯಾರಂಟಿ ಕಾನೂನು ಪಾರ್ಲಿಮೆಂಟಲ್ಲಿ ತರೋದಿಲ್ಲ. ಅಲ್ಲಿವರೆಗೆ ಇಂಥ ಹೋರಾಟಗಳು ನಡೀತಾನೆ ಇರ್ತವೆ ಮತ್ತು ಈ ಹೋರಾಟಗಳು ಮುಗಿಯೋದಿಲ್ಲ. ಹಾಗಾಗಿ ಇವತ್ತೇನು ದೇಶದಲ್ಲಿ ದೇಶದಾದ್ಯಂತ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟಕ್ಕೆ ಒಂದು ತಾರ್ಕಿಕ ಸಿಗುವವರೆಗೂ ಗಾಂಧೀಜಿ ಹೆಸರಲ್ಲಿ ಸ್ವಾತಂತ್ರ್ಯ ತಗೊಂಡಿದ್ದೀವಿ. ಇವತ್ತು ಅವ್ರು ಅಹಿಂಸೆ ಮೂಲಕ ಸ್ವಾತಂತ್ರ್ಯ ಕೊಟ್ಟಿರೋರಿಗೆ ಹೋರಾಟವೇ ಆಗುತ್ತಲ್ಲ ಅಸ್ತ್ರ. ಇವತ್ತು ನೀವು ಹೋರಾಟ ಮಾಡಬಾರ್ದು ಅಂದರೆ ಸರ್ಕಾರದ ನಿಲುವೇನಿಲ್ಲ. ಹೋರಾಟ ನಡೆಯೋದಕ್ಕೆ ಸಂವಿಧಾನದಲ್ಲಿ ನಮಗೆ ಹಕ್ಕಿದೆ, ಅವಕಾಶ ಇದೆ. ಅದನ್ನು ಯಾರು ಕೂಡ ಮಾಡಬೇಕು. ಆವತ್ತಿಂದ ಇವತ್ತುವರೆಗೂ ಸತತವಾಗಿ ಹೋರಾಟ ಮಾಡ್ತಾರೆ. ಯಾವುದೇ ರಾಜಕೀಯ ವ್ಯಕ್ತಿಗಳು, ಯಾವುದೇ ಪಾರ್ಟಿಗಳು, ಯಾವುದೇ ರಾಜಕೀಯ ವ್ಯಕ್ತಿಗಳು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. BJP ಆಗಲಿ, ಕಾಂಗ್ರೆಸ್ ಆಗಲಿ, ಜನತಾದಳ ಆಗಲಿ, ಯಾವುದೇ ಅಪೋಸಿಷನ್ ಪಾರ್ಟಿ ಆಗಲಿ ನಮ್ಗೆ ಬಂದು ಸಪೋರ್ಟ್ ಮಾಡ್ತಾ ಇಲ್ಲ. 2024ರಿಂದ 2025 ಲಾಸ್ಟ್ ಆಗ್ತಾ ಇದೆ. ಇಲ್ಲಿವರೆಗೂ ಯಾವುದೇ ಪಕ್ಷದವರಾಗಲಿ ಯಾರೇ ಬೆಂಬಲ ಕೊಡ್ತಿಲ್ಲ. ರೈತರು ಬೆಲೆನೇ ಇಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತರನ್ನ ಬಂದರೆ ನಾವು ರಾಜ್ಯ ಕಾರ್ಯವನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿದ್ರೆ ಯಾರು ಮಾತು ಕೇಳಲ್ಲ, ಯಾವುದೇ ರಾಜಕೀಯ ಯಾರು ಮಾತು ಕೇಳೋದಿಲ್ಲ. ನಾವು ರೈತರ ಒಗ್ಗಟ್ಟಾಗಿ ರೈತರಲ್ಲದೆ ಜನ ಎಲ್ಲ ಬಂದು ಹೋರಾಟಕ್ಕೆ ಭಾಗವಹಿಸಬೇಕು. ನಾವು ರೈತರ ತೊಂದರೆ ಆಗಿ ಎಲ್ಲರಿಗೂ ತೊಂದರೆ ಆಗುತ್ತೆ. ಮತ್ತು ಭೂಮಿ ಕಳ್ಕೊಂಡ್ರೆ ನಾಳೆ ದಿವಸ ಅವ್ರು ಕೂಡ ಹಣ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹಣ ಇದ್ರೆ ಹೋಗೇ ಹೋಗುತ್ತೆ. ಹಣ ಇವತ್ತು ನಾಳೆ ಹೋಗುತ್ತೆ. ಭೂಮಿ ಎಲ್ಲೂ ಹೋಗಲ್ಲ. ನಾವು ದುಡ್ಕೊಂಡು ತಿನ್ಬೋದು. ಭೂಮಿ ಭೂಮಿ ಕಳ್ಕೊಂಡಿದ್ದೀವಿ ಅಂದರೆ ಎಲ್ಲನ ಕೂಲಿ ಕಲಿಸ್ಕೊಡ್ಬೇಕು. ಹೊರತು ನಾವು ಏನು ಆಗಲ್ಲ. ಯಾವುದೋ ಸೆಕ್ಯೂರಿಟಿ ಕೆಲಸ ಆಗಲಿ, ಮನೆ ಕೆಲಸ ಆಗಲಿ, ಇಲ್ಲಾಂದರೆ ಅಪಾರ್ಟ್ಮೆಂಟ್ನಲ್ಲಿ ಕ್ಲೀನಿಂಗ್ ಕೆಲಸ ಆಗಲಿ, ಇಲ್ಲಾಂದರೆ ಕಾರ್ಖಾನೆಗಳಲ್ಲಿ ಕ್ಲೀನಿಂಗ್ ಕೆಲಸ ಆಗಲಿ ಅದು ಕೊಡ್ತಾರೆ. ಹೊರತು ನಮ್ಮ ರೈತರು ಬೇರೆ ಏನು ಕೊಡಲ್ಲ. ಮತ್ತು ಲೋಕಲ್ ಅವ್ರ ಕೆಲಸನೇ ಕೊಡಲ್ಲ. ಅವರು ಮುಖ್ಯವಾಗಿ ಕಾರ್ಖಾನೆಗಳಲ್ಲಿ ದಯವಿಟ್ಟು ಎಲ್ಲರೂ ರೈತರ ಅಲ್ದಿರ ಕೆಲಸ ಮಾಡೋರು ಕಾರ್ಮಿಕರು ಎಲ್ಲ ದಯವಿಟ್ಟು ಈ ರೈತ ಹೋರಾಟಕ್ಕೆ ಸಹಕರಿಸಬೇಕು. So we are from Bangalore. We are migrants from the various states. We have come here for the rally. This rally is organized by different unorganized sectors, NGOs and trade unions. And we are from ISI and Ashirwad, Bangalore. We are working for the migrants. Father Enoch is also working for the migrants. Sir is also working for the migrants. And you are seeing with us so many migrants who have come to participate this rally because with this rally we are demanding to the government, central government and state governments that we are the citizens of India. We are contributing our labor in the states and across the country to build the country, build the nations. But as a laborers, as a migrants in other states, we are neglected, our rights are violated, we are not given justice. So many policies are there
so many rules and regulations are there, but it is not implemented properly. We are not secure, we are not protected. If something goes wrong, nobody stands with us. So we would like to request the government, central government and state governments that our laws could be implemented properly. We could be given special care because we are working for the nation to build the nations. So from our side, humble request is that our all the demands should be fulfilled. Thank you. Jai Hind. Okay. Once again. हमारी मांग पूरी करो, हमारी मांग पूरी करो, हमारी मांग पूरी करो। Okay. ಹಾಗಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಬಿಜೆಪಿ ಪಕ್ಷವನ್ನು ಶಿಕ್ಷಿಸಬೇಕು ಅಂತೇಳಿ ಪ್ರತಿಯೊಂದು ಚುನಾವಣೆಯಲ್ಲಿ ನಿಲುವಾಗಿ ತಗೊಳ್ತು. ಅದು ಭಾಗವಾಗಿ ಕರ್ನಾಟಕದಲ್ಲೂ ಸಂಯುಕ್ತ ಹೋರಾಟದ ಕರ್ನಾಟಕದಿಂದಲೂ ಕೂಡ ಇಲ್ಲಿ ಮನೆಹಾಳು ಯೋಜನೆಗಳ ತಂದಂತಹ ಬಿಜೆಪಿ ಸರ್ಕಾರವನ್ನ ಸೋಲಿಸಿ ಮನೆ ಕಳಿಸೋದ್ರೊಳಗೆ ನಾವೆಲ್ಲರೂ ಸೇರಿ ದುಡಿದಿದ್ದೀವಿ. ಅದು ನಮ್ಮ ತಾತ್ವಿಕ ನಿಲುವಾಗಿ ಜನವಿರೋಧಿಯಾಗಿ ನಿಂತಿರುವಂತಹ ಪಕ್ಷಕ್ಕೆ ಪಾಠ ಕಲಿಸಬೇಕು, ಅವರ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತದನ್ನು ಮಾಡಿ ಅದರ ಪರಿಣಾಮವಾಗಿ ನೀವು ಬಂದಿದ್ದೀರಿ. ಆದ್ರೆ ನಾನು ನಿಮಗೆ ನಾವೆಲ್ಲಿ ಕೇಳಕ್ ಪ್ರಶ್ನೆ ಇಷ್ಟೇನೆ, ನೀವು ಬಂದ ನಂತರ ಮೊದಲು ಏನು ಮಾತು ಕೊಟ್ಟರು ಆ ಮಾತನ್ನು ನೀವಾಗಿ ನಿಮ್ಮ ಸರ್ಕಾರ ಆಗಲಿ ಉಳಿಸ್ಕೊಂಡಿದೆಯಾ? ಎಲ್ಲಾ ಕಾಯ್ದೆಗಳು ಬಿಜೆಪಿ ತಂದಂತ ಎಲ್ಲಾ ಕಾಯ್ದೆಗಳನ್ನು ನೀವು ಅಧಿಕಾರದಿಂದ ವಿರೋಧ ಮಾಡಿದ್ರಿ. ವಿಶೇಷವಾಗಿ ಭೂ ತಿದ್ದುಪಡಿ ಕಾಯ್ದೆಗೆ ಬದಲಾವಣೆಗಳು ನೀವು ತಂದಾಗ ನೀವು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರಾಗಿ ಕೂಗಾಡಿ ಬಹಿಷ್ಕಾರ ಮಾಡಿ ಅಲ್ಲಿಂದ ನೀವು ಪಾದಯಾತ್ರೆ ಮಾಡ್ಕೊಂಡು ಹೋದ್ವಿ. ಅವಾಗಲೇ ನಮ್ಮ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ಮೌರ್ಯ ಸರ್ಕಲ್ ಇಂದ ಪ್ರತಿಭಟನೆ ಹೊರತು ಮೆರವಣಿಗೆ ಬಂತು. ಇದೇ ಸರ್ಕಲ್ ಎಲ್ಲರೂ ಒಟ್ಟಿಗೆ ಕೂತಿದ್ವಿ. ನಮ್ಮ ಮೆರವಣಿಗೆ ಆ ಕಡೆಯಿಂದ ಬಂತು, ನಿಮ್ಮ ಮೆರವಣಿಗೆ ಈ ಕಡೆಯಿಂದ ಬಂತು, ಎಲ್ಲರೂ ಇದೇ ಸರ್ಕಲ್ ಒಟ್ಟಿಗೆ ಕೂತಿದ್ವಿ. ಅವತ್ತು ನೀವು ಹೇಳಿದ್ರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವು ಇದನ್ನ ಖಂಡಿತವಾಗಿಯೂ ಕೂಡ ಈ ಎಲ್ಲಾ ಕಾಯ್ದೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಜಾರಿಯಾಗಕ್ಕೆ ಕರ್ನಾಟಕದಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ನೀವು ಹೇಳಿದ್ರಿ. ಆದ್ರೆ ಆಗಿರೋದೇನು? ಬರೀ ನೀವು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾವ ಕಾಯ್ದೆ ತಿದ್ದುಪಡಿ ಆಯ್ತು? ಭೂ ತಿದ್ದುಪಡಿ ಕಾಯ್ದೆ ಹೋಯ್ತಾ? ಜಾನುವಾರು ಕಾಯ್ದೆ ಹೋಯ್ತಾ? ಮತಾಂತರ ನಿಷೇಧ ಕಾಯ್ದೆ ಹೋಯ್ತಾ? APMC ಕಾಯ್ದೆಗೆ ಮಾತ್ರ ಸ್ವಲ್ಪ ಒಂದು ಫೇಶಿಯಲ್ ಟಚ್ ಅಪ್ ಮಾಡಿ ಬಿಟ್ಬಿಟ್ಟಿದ್ದೀರಿ. ಮಿಕ್ಕಿದ್ದೇನು ಮಾಡಿಲ್ಲ. ಬೆಲೆಯ ಸಮಸ್ಯೆ, ಭೂಮಿಯ ಸಮಸ್ಯೆ, ನಮ್ಮ ಉದ್ಯೋಗದ ಸಮಸ್ಯೆ, ನಮ್ಮೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಹಂಗೆ ರಾಶಿ ಹಂಗೆ ಉಳ್ಕೊಂಡಿದ್ದಾರೆ. ಹಂಗಿರ್ಬೇಕಾದ್ರೆ ಏನ್ ಹೇಳ್ಬೇಕು? ಯಾವ ಗ್ಯಾರಂಟಿ ಸರ್ಕಾರ? ಗ್ಯಾರಂಟಿ ಅಂದ್ರೆ ಏನು? ಗ್ಯಾರಂಟಿ ಅಂದ್ರೆ ಸ್ವಲ್ಪ ಒಂದು 2,000 ರೂಪಾಯಿ ಕೊಟ್ಬಿಡೋದು, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬಿಡ್ರಿ ಅಂತ ಹೇಳೋದು ಗ್ಯಾರಂಟಿನಾ? ಗ್ಯಾರಂಟಿ ಅಂದ್ರೆ ನೀವು ಕೊಟ್ಟಳ ಮಾತು, ಅದು ಗ್ಯಾರಂಟಿ ಇರಬೇಕು. ಆ ಗ್ಯಾರಂಟಿಗಳು ಜಾರಿ ಆಗ್ಬೇಕು. ಅದ್ರಲ್ಲಿ ಏನ್ ಮಾಡ್ತಿದ್ರಿ ನಿಮ್ಮ ಸರ್ಕಾರ ಅನ್ನೋದನ್ನ ನೀವು ನೋಡ್ಕೋಬೇಕಾಗಿದೆ. ಈಗ ಅನೇಕ ಕಾಯ್ದೆಗಳ ಬಗ್ಗೆ ನಮ್ಮ ಹಿರಿಯರು ಹೇಳಿದ್ದಾರೆ, ಆ ವಿಚಾರಗಳನ್ನ ಹೇಳಕ್ ಹೋಗ್ತಿಲ್ಲ. ಇನ್ನೊಂದು ಪ್ರಜಾತಂತ್ರವನ್ನೇ ಬುಡಮೇಲು ಮಾಡುವಂತ ಒಂದು ಕಾಯ್ದೆ ತರ್ತಾ ಇದ್ದಾರೆ. ಅದು ನಮ್ಮಗಿಂತಲೂ ಕೂಡ ನಿಮ್ಮ ಬುಡನೇ ಮೊದಲು ಹೋಗುವಂತದ್ದು. ನೀವು ವಿರೋಧ ಪಕ್ಷಗಳಿದ್ದೀರಲ್ಲ, ನೀವು 2028 29 ಅಧಿಕಾರಕ್ಕೆ ಬರಲೇಬಾರದು ಅಂತ ಗ್ಯಾರಂಟಿ ಮಾಡ್ಕೊಳ್ಳೋಕ್ಕೋಸ್ಕರ ತರ್ತಾ ಇದ್ದಾರೆ SIR ಕಾಯ್ದೆ ಅಂತೇಳಿ. ಇಡೀ ನಮ್ಮ ಮತದಾರರ ಪಟ್ಟಿ ಏನಿದೆ ಅದನ್ನೇ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ಮನಸ್ಸಿಗೆ ಬಂದಂತ ಬದಲಾವಣೆ ಮಾಡ್ತಿದ್ದಾರೆ. ಜಾತ್ಯತೀತ ಓಟ್ಗಳನ್ನು 10ರಿಂದ 15% ಡಿಲೀಟ್ ಮಾಡ್ತಾರೆ ನಿಮ್ಮ ಲಿಸ್ಟಿಂದ. ನೀವು SIR ಇಟ್ಕೊಂಡು ಉತ್ಪಾದನಾ ವೆಚ್ಚಕ್ಕೆ 50 ಸೇರಿಸಿ ರೈತರ ಉತ್ಪನ್ನದ ಎಲ್ಲ ಬೆಳೆಗಳಿಗೂ ಕೂಡ ಬೆಲೆ ಕೊಡಬೇಕು, ಮತ್ತೆ ಅದನ್ನ ಕಾನೂನುಬದ್ಧಗೊಳಿಸಬೇಕು ಅಂತಕ್ಕಂಥ ಹೋರಾಟ ಅವತ್ತಷ್ಟಕ್ಕೆ ನಿಂತಿತ್ತು. ಅದಾದ್ರೆ ಸಂಯುಕ್ತ ಹೋರಾಟದ ಇನ್ನೊಬ್ಬರು ಮುಖಂಡರು ಜಗದೀಶ್ ಸಿಂಗ್ ದಲ್ಲೇವಾಲ ಅವರು 45 ದಿನಗಳ ಅಮರಣಾಂತ ಉಪವಾಸ ಮಾಡಿ ಜೀವನ ಮರಣದ ಪ್ರಶ್ನೆಯಲ್ಲಿ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟು ಮತ್ತೆ ಅವರ ಉಪವಾಸವನ್ನು ಮುಕ್ತಾಯ ಮಾಡಿದರು.
ಅದಿನ್ನೂ ಹಾಗೇ ಇದೆ. ಬಿಡದಿ ಹೋಬಳಿ ದೇವನಹಳ್ಳಿ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ರಾಜ್ಯಾದ್ಯಂತ ನಡೆಯುತ್ತಿರುವ ಎಲ್ಲ ಭೂ ಸ್ವಾಧೀನ ವಿರೋಧಿ ಹೋರಾಟಕ್ಕೆ ಜಯವಾಗಲಿ. ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ. ಕೆಸಿಟಿಯು ಜಿಂದಾಬಾದ್. ಸಂಯುಕ್ತ ಹೋರಾಟ ಕರ್ನಾಟಕ ಜಿಂದಾಬಾದ್. ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ. ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ. ಕಾರ್ಪೊರೇಟ್ ನೀತಿಗಳು ರದ್ದಾಗಲಿ. ಕಾರ್ಪೊರೇಟ್ ಪರ ನೀತಿ ಅನುಸರಣೆ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕಾರ್ಪೊರೇಟ್ ಪರ ನೀತಿಯನ್ನು ಅನುಸರಣೆ ಮಾಡುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಧಿಕ್ಕಾರ. ಕೇಂದ್ರದ ಕಾರ್ಪೊರೇಟ್ ಪರ ನೀತಿಯನ್ನು ರಾಜ್ಯದಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಸಿದ್ದರಾಮಯ್ಯ ಘೋಷಣೆ ಮಾಡಲೇಬೇಕು. ಎಲ್ಲ ಬಲವಂತದ ಭೂ ಸ್ವಾಧೀನವನ್ನು ರದ್ದು ಮಾಡಲೇಬೇಕು. ರೈತ ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ. ಎಲ್ಲ ಮನೆಗಳಿಗೂ ಸಾಗುವಳಿ ಜಾರಿ ಹಕ್ಕುಪತ್ರ ಕೊಡಲೇಬೇಕು. ಗರುಡನ್ನು ಬೆಂಕಿಗೆ ಹಾಕಿ, ಬೆಂಕಿಗೆ ಹಾಕಿ. ಈಗ ಮಸೂದೆ 2025 ಬೆಂಕಿಗೆ ಹಾಕಿ. 4 ಲೇಬರ್ ಕೋಡ್ಗಳು ರದ್ದಾಗಲಿ, ಬೆಂಕಿಗೆ ಹಾಕಿ. ಜಿಂದಾಬಾದ್. ಹೋರಾಟ ಚಿರಾಯುವಾಗಲಿ. ಜನವಿರೋಧಿ ನೀತಿಗಳಿಗೆ ಧಿಕ್ಕಾರ. ಕೇಂದ್ರ ರಾಜ್ಯ ಸರ್ಕಾರ ಜನವಿರೋಧಿ ನೀತಿಗಳಿಗೆ ಧಿಕ್ಕಾರ. ಎಲ್ಲ ಬಗರ್ಗುಂ ಸಾಗುವಳಿದಾರರಿಗೆ ಭೂಮಿ ಹಕ್ಕು ಪತ್ರ ಕೊಡಲೇಬೇಕು. ಎಲ್ಲ ಬಗರ್ಗುಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ಕೊಡಲೇಬೇಕು. ಜನವಿರೋಧಿ ಕಾಯ್ದೆಗಳಿಗೆ ಧಿಕ್ಕಾರ. ಜನವಿರೋಧಿ ನೀತಿಗಳು ವಾಪಸ್ಸಾಗಲಿ. ಜನವಿರೋಧಿ ನೀತಿಗಳು ವಾಪಸ್ಸಾಗಲಿ. ನರೇಗಾ ಯೋಜನೆಯಡಿ 200 ದಿವಸ ಕೆಲಸ ಮಾಡುವಂತ ಲಕ್ಷಾಂತರ ಉದ್ಯೋಗಸ್ಥರು, ಗುತ್ತಿಗೆ ಕಾರ್ಮಿಕರು ಮತ್ತು ನಮ್ಮದೇ ಆದಂತ ಸಾರ್ವಜನಿಕ ಬಂಡವಾಳವಾಗಿದ್ದಂತ ಎಸ್ಕಾಂಗಳು ಮತ್ತು ವಿದ್ಯುತ್ ಉತ್ಪಾದನೆ ವಿತರಣೆ ಎಲ್ಲವೂ ಕೂಡ ಇವತ್ತು ಖಾಸಗಿಯವರ ಕೈಗೆ ಹೋಗ್ತಾ ಇದೆ. ಈ ಮಸೂದೆಯನ್ನ ನಾವು ವಿರೋಧಿಸ್ತಾ ಇದ್ದೇವೆ. ಈ ಒಂದು ಕಾರ್ಮಿಕರ ಒಗ್ಗಟ್ಟು ಚಿರಾಯುವಾಗಲಿ. ಕಾರ್ಪೊರೇಟ್ ಪರ ರೈತ ಕಾರ್ಮಿಕ ವಿರೋಧಿ ಮಸೂದೆಗಳು ರದ್ದಾಗಲಿ. ವಿದ್ಯುತ್ ತಿದ್ದುಪಡಿ ಕರಡು ಮಸೂದೆ 2025 ಬೇಡವೇ ಬೇಡ. ಬೀಜ ಕರಡು 2025 ಮಸೂದೆ ಬೇಡವೇ ಬೇಡ. ಕೃಷಿ ಉದ್ಯೋಗವನ್ನು ಅರೆಕಾಲಿಕ ಮತ್ತು ಶಾಶ್ವತವಲ್ಲದ ಉದ್ಯೋಗಗಳಂತೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ಕಾನೂನುಗಳನ್ನ ರಚನೆ ಮಾಡಿ ಒಟ್ಟಾರೆಯಾಗಿ ದೇಶದ ಶ್ರಮಿಕರನ್ನ ಮತ್ತು ಭೂಮಿಯನ್ನ ಇವತ್ತು ಬಂಡವಾಳಗಾರರ ಪಾಲಾಗಲಿಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಅವಕಾಶ ಮಾಡಿಕೊಡ್ತಾ ಇದ್ದಾವೆ. ಇದನ್ನ ಈ ಒಂದು ಸಮಾವೇಶ ಖಂಡನೆ ಮಾಡಿ ಆ ಎಲ್ಲ ಒಂದು ಏನು ಮಸೂದೆಗಳನ್ನ ಇವತ್ತು ನಾವು ಸುಡ್ತಾ ಇದ್ದೇವೆ. ಈಗಾದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೈತ ಕಾರ್ಮಿಕರು ಬೀದಿಗಿಳಿತು ಅಂತ ಹೇಳಿದ್ರೆ ಅವರ ಒಗ್ಗಟ್ಟಿನ ಫಲ ಪ್ರದರ್ಶನ ನೀವು ಮುಂದಿನ ದಿನ ಯಾವುದೇ ರೀತಿ ಖಾತ್ರಿ ಇಲ್ಲ. 62 ಲಕ್ಷ ಕೋಟಿ ಬೇರೆಯವರ ಪಾಲಾಗುತ್ತೆ ಅನ್ನುವಂಥ ಅಂಶಗಳನ್ನ ನೋಡಬೇಕು. ಹಾಗೇನೆ ಬ್ಯಾಂಕ್ ಇಂಡಸ್ಟ್ರಿ ಅಂತ ಹೇಳಿ ತಗೊಂಡಾಗ ಸುಮಾರು 161 ಲಕ್ಷ ಕೋಟಿ ಒಟ್ಟು ಬ್ಯಾಂಕ್ಗಳ ಆಸ್ತಿ ನಮ್ಮ ದೇಶದಲ್ಲಿದೆ. ಇದ್ರ ಒಳಗಡೆ ನಿಬಂಧನೆಗಳಿತ್ತು. 50% ಮೇಲೆ FDI ಇರಬಾರ್ದು ಅಂತ ಹೇಳಿ. ಆದ್ರೆ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅದರಲ್ಲೂ ಕೂಡ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನ ತರ್ತಾ ಇದ್ದಾರೆ. ಹೇಳಿದ್ರೆ
ಕೇವಲ ದಿನಕ್ಕೆ 178 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ 178 ರೂಪಾಯಿ ಅಂದ್ರೆ ಏನು ಅನ್ನುವಂಥದ್ದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮುಂದೆ ಭಾರತ ದೇಶದಲ್ಲಿ ಯಾವುದೇ ಕಡಿಮೆ ಮಾಡಿ